ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಬಿಜೆಪಿ ಬರ ವೀಕ್ಷಣೆ ತಂಡದ ಎದುರು ರೈತ ಮಹಿಳೆಯರ ಆಕ್ರೋಶ. ಗ್ಯಾರಂಟಿ ಯೋಜನೆಗಳಿಗಿಂತ ರೈತರಿಗೆ ನೇರ ನೆರವು ನೀಡಿ ಎಂದು ಒತ್ತಾಯ. ಸರ್ಕಾರದ ಕೃಷಿ ನೀತಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ರೈತ ಮಹಿಳೆಯರು. ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹ. ಅರಕಲಗೂಡು ವಡ್ಡರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾನರ್ ತೆರವು ವೇಳೆ ವಾಗ್ವಾದ. ಪಿಡಿಒ ನಾಗರಾಜ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಹಲ್ಲೆಗೆ ಯತ್ನ. ಕಾಂಗ್ರೆಸ್ ಮುಖಂಡ ವಡ್ಡರಹಳ್ಳಿ ದೀಪು ವಿರುದ್ಧ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಆರೋಪ. ಮೇಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಕ್ರಮಕ್ಕೆ ಪಿಡಿಒ ಮನವಿ. ಹಾಸನದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರು ಪೂರ್ಣಿಮೆ ಮಹೋತ್ಸವಕ್ಕೆ ಭಕ್ತಿಪೂರ್ವಕ ಚಾಲನೆ. ಸಾಯಿಬಾಬರಿಗೆ ವಿಶೇಷ ಅಲಂಕಾರ, ಪೂಜೆ ಹಾಗೂ ಮಹಾಮಂಗಳಾರತಿ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರಿಂದ ಸಾಯಿಬಾಬರವರ ದರ್ಶನ. ಭಕ್ತರಿಗೆ ದಿನವಿಡೀ ಅನ್ನ ಸಂತರ್ಪಣೆ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಬರ ವೀಕ್ಷಣೆ ತಂಡ ಭೇಟಿ ನೀಡಿದ ವೇಳೆ ರೈತ ಮಹಿಳೆಯರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಬೇಡ, ರೈತರಿಗೆ ಅನುಕೂಲವಾಗುವ ಕ್ರಮಗಳನ್ನು ಕೈಗೊಳ್ಳಿ ಎಂದು ಮಹಿಳೆಯರು ಒತ್ತಾಯಿಸಿದರು. ನಾವು ಬಸ್ನಲ್ಲಿ ಓಡಾಡುವವರಲ್ಲ, ನಗರದಲ್ಲಿ ಇರುವವರಿಗೆ ಉಚಿತ ಬಸ್ ಸೌಲಭ್ಯ ಉಪಯೋಗವಾಗಬಹುದು. ಆದರೆ ನಾವು ರೈತರು ಹೊಲ ಗದ್ದೆಗಳಲ್ಲಿ ದುಡಿಯುವವರು. ಬಸ್ ಹತ್ತಲು ಹೋದರೂ ಮಹಿಳೆಯರಿಗೆ ಗೌರವ ಸಿಗದ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ಹೊರಹಾಕಿದರು. ನಾವು 2,000 ಕೊಡಿ ಎಂದು ಕೇಳಿಲ್ಲ, 2,000 ಕೊಟ್ಟು ಗೊಬ್ಬರಕ್ಕೆ 2,500 ವಸೂಲಿ ಮಾಡುತ್ತಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆ ಹಾಕಿದ್ದೇವೆ. ರೈತರಿಗೆ ನಿಜವಾದ ನೆರವು ನೀಡುವ ಯೋಜನೆಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಬರ ಪರಿಸ್ಥಿತಿಯಿಂದ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಸರ್ಕಾರ ಮತ್ತೆ ಬರಬಾರದು ಎಂದು ಹಿಡಿ ಶಾಪ ಹಾಕಿದರು. ಒಂದ್ ಬಸ್ ಹತ್ತಕ್ ಹೋದ್ರೆ ಅವ್ನು ಯಾಕೆ ಕೊಟ್ಟ? ನಮಗೆ ಫ್ರೀ ಕೊಡಿ ಅಂತ ನಾವು ಕೇಳಿದ್ವಾ? ಕರೆಂಟ್ ಫ್ರೀ ಕೊಡಿ ಅಂತ ಹೇಳಿದ್ವಿ. ನಮಗೆ ರೈತರಿಗೆ ಬಿತ್ತನೆ ಯಾವ್ದೋ ಬಿತ್ತನೆ ಕಳೆ ಬಿತ್ತನೆ ಕೊಡೋದು ಹಿಂಗಾಗೋದು. ನಮ್ಮ ರೈತರು ಹಾಳಾಗೋಗ್ಯಾರೆ. ಇವತ್ತು ಉಚಿತ ನಿಜವಾಗಿ ನಮಗೆ ಪರಿಹಾರ ಕೊಡ್ಲಿ ಸರ್, ಅಷ್ಟೇ. ಈಗ ಮಾತಾಡೋಣ. ನಾವು ಅದನ್ನೇ ನೋಡಿ ಸರ್ಕಾರದ ಗಮನಕ್ಕೆ ತರುವಂತ ಒಂದು ಪ್ರಯತ್ನಕ್ಕಾಗಿ ನಾವೆಲ್ಲ ನಿಮ್ಮೂರಿಗೆ ಬಂದಿದ್ದೀವಿ. ಇದೆಲ್ಲ ನೋಡಿ ಅವ್ರು ಬಂದು ಇಲ್ಲಿ ನೋಡ್ಬೇಕು. ರೈತರನ್ನ ವಿಧಾನಸೌಧದಲ್ಲಿ ಕೂತ್ಕೊಂಡು ಫ್ರೀ ಅಕ್ಕಿ ಕೊಡ್ತಾ ಇದ್ದೀನಿ. ಫ್ರೀ ಅಕ್ಕಿ ಎಲ್ಲಿ ಕೊಡ್ತಾವ್ರೆ? ಹೋಗಿ ಕೊಡ್ತಾ ಇರೋದು ಫ್ರೀ ಅಕ್ಕಿನ. ಅವ್ ಎವ್ರೇನ್ ಕೊಡ್ತಾವ್ರೆ? ಬಿದಿಗೆ ವೇತನನೇ ಸರಿಯಾಗಿ ಬರ್ತಾ ಇಲ್ಲ. ಅವ್ರು ಸರ್ಕಾರ ತಗೊಂಡ ಮಣ್ಣಾಕಿ ಅವ್ರ ಸರ್ಕಾರಕ್ಕೆ. ನಮ್ಗೆ ನಾವು ಸರ್ಕಾರ ಕಟ್ಕೊಂಡಿ. ಸರ್ಕಾರ ಬೇಕಾಗಿಲ್ಲ, ಸರ್ಕಾರನೇ ಬೇಡ ಸರ್. ರೋಗ ಇದೆ ಇದರಲ್ಲಿ. ಉಚಿತ ದನ ಬರುತ್ತೆ, ಅದು ದನ ಉಚಿತವೇ ಮತ್ತೆ ರೋಗ ಬರುತ್ತೆ. ಹೊಕ್ಕು ಹಾಕಬಾರ್ದು. ತಿನ್ನೋದೇ ಇಲ್ಲ ಸರ್, ಇದು ಮುಟ್ಟೆ ನೋಡಲ್ಲ ದನಗಳು. ಹೌದಾ? ಅದಕ್ಕೆ ಗೊತ್ತಾಗ್ಬಿಡ್ತಾವ ಆಗುತ್ತೆ ಮತ್ತೆ ಎಲ್ಲ ಉಚ್ಚಿ ರೋಗ. ಹೆಚ್ಚು ಬರಪೀಡಿತ ಪ್ರದೇಶ ಆಗಿದೆ. ರೈತರು ಹೊಲದಲ್ಲಿ ಬೀಜ ಹಾಕ್ಲಿಕ್ಕೆ ಆಗೋದಿಲ್ಲ, ಬಿತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿರ್ತಕ್ಕಂಥ ಬಿತ್ತನೆ ಹಾಳಾಗಿ ಹೋಗಿದೆ. ಕೂಲಿ ಮತ್ತು ಗೊಬ್ಬರಕ್ಕೆ ಹಾಕಿರ್ತಕ್ಕಂಥ ಹಣ, ಪರಿಶ್ರಮದ ಹಣ ನಾಶ ಆಗಿದೆ. ರೈತರು ಆಕಾಶ ನೋಡ್ತಾ ಇರುವಂತ ಒಂದು ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ 6 ತಂಡಗಳನ್ನ ರಚನೆ ಮಾಡಿ ಇಡೀ ರಾಜ್ಯದಾದ್ಯಂತ ಇಂಥ ಒಂದು ಪರಿಸ್ಥಿತಿಯ ಎಲ್ಲ ತಾಲೂಕುಗಳು, ಜಿಲ್ಲೆಗಳನ್ನ ಪ್ರವಾಸ ಮಾಡುವಂತ, ನೋಡಿ ಒಂದು ವರದಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಸುನಿಲ್ ಕುಮಾರ್ ಎಲ್ಲ ನೇತೃತ್ವದಲ್ಲಿ ಇವತ್ತು ಹಾಸನ ಜಿಲ್ಲೆಯನ್ನ ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದ ನಂತರ ನಾವು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಲ್ಲಿಂದ ಆರಂಭ ಮಾಡಿದ್ದೇವೆ. ಹಾಸನದಲ್ಲಿ ನೋಡ್ತಾ ಇದ್ದೀವಿ, ಈಗಾಗಲೇ ರೈತರು ಅತ್ಯಂತ ದುಃಖದಿಂದ ಹೇಳ್ತಾ ಇದ್ದಾರೆ. ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಸರ್ವನಾಶ ಆಗಿದೆ. ಏನ್ ಮಾಡಿದ್ರು ಕೂಡ ಅದು ಬರೋದೇ ಇಲ್ಲ. ಮತ್ತು ಇಲಾಖೆ ಕೂಡ ಹತಾಶವಾಗಿ ಆ ಬೆಳೆಯನ್ನೇ 2 ವರ್ಷ ಬೆಳಿಬೇಡಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ.
ಮತ್ತು ಯಾವುದೇ ಕಂಪನಿಯ ಬೀಜವನ್ನು ಹಾಕಿದ್ರು ಕೂಡ ಇಲ್ಲಿಯ ವಾತಾವರಣಕ್ಕೋ ಇನ್ನೇನಕ್ಕೋ ಆ ರೋಗ ವಿಪರೀತ ಪೀಡಿಸ್ತಾ ಇದೆ. ಜೋಳದಿಂದ ಸಾಕಷ್ಟು ಆದಾಯವನ್ನು ತೆಗೆದುಕೊಳ್ತಿರ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಹತಾಶವಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಮ ಎದುರುಗಡೆನೆ ಕೆಲವು ರೈತರು ನಮ್ಮ ಎದುರುಗಡೆ ಹೇಳಿದ್ರು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತೇಳಿ ಹೇಳಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ನಾಗರಿಕ ಸರ್ಕಾರ ರೈತರ ನೆರವಿಗೆ ಬರಬೇಕು, ತಕ್ಷಣ ಧಾವಿಸಿ ಏನಾಗಿದೆ ನೋಡಬೇಕು, ಅವರಿಗೆ ಪರಿಹಾರ ಕೊಡುವಂಥ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ರೈತರು ಹತಾಶೆಗೆ ಹೋಗಿ ಆತ್ಮಹತ್ಯೆ ಅಂತ ಒಂದು ಪರಿಸ್ಥಿತಿಗೆ ಹೋಗದೇ ಇರೋ ಹಾಗೆ ನಾವಿದ್ದೇವೆ ನಿಮ್ಮ ಪಾಲಿಗೆ ಅಂತೇಳಿ ಹೇಳಿ ರಾಜ್ಯ ಸರ್ಕಾರ ಹೇಳಬೇಕು. ಅರಕಲಗೂಡು ತಾಲೂಕಿನ ಒಡ್ಡರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಹಾಗೂ ಕಾಂಗ್ರೆಸ್ ಮುಖಂಡ ಒಡ್ಡರಹಳ್ಳಿ ದೀಪು ಅವರ ನಡುವೆ ವಾಗ್ವಾದ ನಡೆದಿತ್ತು. ಈ ವೇಳೆ ಪಿಡಿಒ ಮೇಲೆ ಹಲ್ಲೆಗೆ ಯತ್ನ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಪಿಡಿಒ ನಾಗರಾಜ್ ಅವರ ಹೇಳಿಕೆಯ ಪ್ರಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಬ್ಯಾನರ್ ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದ್ದ ವೇಳೆ ಕಾಂಗ್ರೆಸ್ ಮುಖಂಡ ಒಡ್ಡರಹಳ್ಳಿ ದೀಪು ಅವರು ಕಾರ್ಯಕ್ಕೆ ಅಡ್ಡಿಪಡಿಸಿದರು. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಧಿಕಾರಿಯನ್ನ ಕೈಯಿಂದ ತಳ್ಳಿದ ಘಟನೆ ನಡೆದಿದೆ ಎಂದು ಅವರು ಆರೋಪಿಸಿದ್ದಾರೆ. ಈ ಘಟನೆಯ ಕುರಿತು ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗುವುದು ಎಂದು ಪಿಡಿಒ ನಾಗರಾಜ್ ತಿಳಿಸಿದ್ದಾರೆ. ಈ ಘಟನೆ ಸ್ಥಳೀಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ದೂರು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಾನು ನಾಗರಾಜು, ಅರಕಲಗೂಡು ತಾಲೂಕು ಒಡ್ಡಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ಸುಮಾರು 10:30 ಆ ಸಮಯಕ್ಕೆ ಅನಧಿಕೃತವಾಗಿ ಅಂದರೆ ಪರ್ಮಿಷನ್ ತಗೊಳ್ಳದಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಅದನ್ನು ತೆರವುಗೊಳಿಸೋಕ್ಕೆ ಅಂತೇಳಿ ನಾನು ಹೋದಾಗ ಅದೇ ಗ್ರಾಮದ ಅರಕಲಗೂಡು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ದೀಪು ಅಂತ, ಒಡ್ಡಳ್ಳಿ ದೀಪು ಅವರು ಏಕಾಏಕಿ ಯಾರು ನೀನು ಬಿಚ್ಚೋಕ್ಕೆ, ನಿನಗೇನು ಪವರ್ ಇದೆ, ಈಗೆಲ್ಲನೂ ಹೇಗೆ ಬಿಚ್ಚಿಸ್ತೀಯ ಹಾಗೆ ಹೀಗೆ ಅಂತೇಳಿ ಸಖತ್ತು ಜೋರಾಗಿ ಗಲಾಟೆ ಮಾಡಿ ಮತ್ತು ಕೈಗಳಿಂದ ತಳ್ಳಿ ಆನಂತರ ಗ್ರಾಮ ಪಂಚಾಯತಿ ಒಳಗಡೆ ಬಂದು ಅಲ್ಲೂ ಕೂಡ ಯಾವುದೇ ರೀಸನ್ ಇಲ್ಲದೆ ಅದು ಸಹ ಸುಮ್ಮನೆ ಏಕಾಏಕಿ ಕೂಗಾಡಿ ಏಕವಚನದಲ್ಲ ಸಿಂಗ್ಲರ್ ರೋಡೆಲ್ಲ ಬಳಸಿ ಬೈದು ತುಂಬಾ ಗಲಾಟೆ ಆಯಿತು. ಸೊ ಹಾಗಾಗಿ ಈ ಕರ್ತವ್ಯವನ್ನು ಕ್ರಮಬದ್ಧವಾಗಿ ನಿರ್ವಹಿಸೋಕ್ಕೂ ಸಹ ಸಾರ್ವಜನಿಕರಿಂದ ಸಮಸ್ಯೆ ಆಗ್ತಾಯಿದೆ ಅನ್ನೋದು ಇತ್ತೀಚೆಗೆ ಕಂಡು ಬರ್ತಾಯಿದೆ. ಜೊತೆಗೆ ಅರಿವಿನ ಕೊರತೆ ಅನ್ನೋದು ನಮ್ಮ ಸಾರ್ವಜನಿಕರಲ್ಲಿದೆ. ಹೀಗೆ ದೀಪು ಅವರು ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ ಇದರ ಅರಿವು ಇದ್ದಿದ್ರೆ ಖಂಡಿತ ಈ ಥರ ಮಾಡ್ತಿರ್ತಿಲ್ವೇನು. ಇಂಥವ್ರಿಗೆಲ್ಲ ಸಾಧ್ಯವಾದಷ್ಟು ಕಾನೂನು ಬಗ್ಗೆ ಕ್ರಮ ತಗೋಬೇಕು. ನಾನು ಕೂಡ ಆ ಬಗ್ಗೆ ನಮ್ಮ ಸರ್ ಜೊತೆ ಮಾತಾಡಿ ಕ್ರಮ ತಗೋತೀನಿ. ಗುರು ಎಂದರೆ ಜ್ಞಾನ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕ ಎಂಬ ಸಂದೇಶವನ್ನು ಸಾರುವ ಶ್ರೀ ಗುರುಪೂರ್ಣಿಮೆ ಮಹೋತ್ಸವ ಹಾಸನ ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಇಂದು ದೇವರ ಭಜನೆ ಭಕ್ತಿಭಾವದಿಂದ ಜರುಗಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಆರಂಭಗೊಂಡಿದ್ದು, ಶಿರಡಿ ಸಾಯಿಬಾಬಾ ದೇವರಿಗೆ ನಾನಾ ಬಗೆಯ ಸುಗಂಧ ಹೂಗಳಿಂದ ಆಕರ್ಷಕ ಅಲಂಕಾರ ಮಾಡಲಾಗಿತ್ತು. ಪೂಜೆಯ ನಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ವಿಶೇಷ ಆಶೀರ್ವಾದ ಪಡೆದರು. ದೇವಾಲಯದ ಆವರಣವು ಭಕ್ತರ ಜಯಘೋಷ, ಭಜನೆ ಹಾಗೂ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿತು. ಶಿರಡಿ ಸಾಯಿಬಾಬರ ದರ್ಶನ ಮಾಡಲು ಮಳೆ ಲೆಕ್ಕಿಸದೆ ಬೆಳಗ್ಗಿನಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತಿದ್ದರು. ಬೆಳಗ್ಗಿನಿಂದ HB ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಿತು. ಪಾರಾಯಣದಲ್ಲಿ ಸಾಯಿಬಾಬರವರ ಜೀವನ ತತ್ವಗಳು, ಸತ್ಯ, ಸೇವೆ, ಕರುಣೆ, ಸಮಾನತೆ ಹಾಗೂ ಗುರು ಭಕ್ತಿಯ ಮಹತ್ವವನ್ನು ವಿವರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ, ಗುರುಪೂರ್ಣಿಮೆ ಮಹೋತ್ಸವವು ಜುಲೈ 30ರವರೆಗೆ ಪ್ರತಿದಿನ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ವಿಶೇಷ ಪೂಜೆ, ಪಾರಾಯಣ, ಭಜನೆ, ಸಂಗೀತ ಕಾರ್ಯಕ್ರಮ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಯಿಬಾಬರವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಸಾಯಿರಾಮ್, ಈ ದಿನ ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಬಾಬಾ ಅವರ ಮಂದಿರದಲ್ಲಿ
ವಿಶೇಷವಾದಂಥ ಅಲಂಕಾರದಿಂದ ಬಾಬಾ ಅವರು ಬರುವ ಭಕ್ತರಿಗೆ ತಮ್ಮ ದರ್ಶನವನ್ನು ನೀಡ್ತಾ ಇದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ರಾತ್ರಿಯೆಲ್ಲ ಬಾಬಾ ಅವ್ರಿಗೆ ಈ ಅಲಂಕಾರವನ್ನು ಮಾಡಿದ್ದು ಸಾರ್ಥಕ ಅನ್ನುವಂಥ ಭಾವನೆ ಆಗ್ತಾ ಇದೆ. ನೋಡಿದವರು ಎಲ್ಲರೂ ಕೂಡ ಅಲಂಕಾರ ಭಾಳ ಚೆನ್ನಾಗಿದೆ. ಬಾಬಾ ಅವರು ಭಾಳ ದ್ವಾರಕಾಮಯಿ ಇರ್ಬೋದು, ಮೇಯ್ನ್ ಮಂದಿರ್ಬೋದು, ಭಾಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೋದು ನಮಗೂ ಒಂದು ರೀತಿಯಲ್ಲಿ ಸಂತೋಷ ತಂದಿದೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಈಗ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ. ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಬಾಬಾ ಅವರ ದರ್ಶನವನ್ನು ಮಾಡಿ ಯಾರು ಕೂಡ ನುಗ್ಲು ಮಾಡ್ಕೊಳ್ಳೋದು ಬೇಡ. ಎಲ್ಲ ಶಾಂತ ರೀತಿಯಲ್ಲಿ ದರ್ಶನ ಮಾಡಿ ವ್ಯವಸ್ಥೆಯನ್ನು ಮಾತ್ರ ಸುವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮಗೆ ಎಲ್ಲ ನಮ್ಮ ಹಾಸನ ನಗರದ ಮಹಾನಗರ ಪಾಲಿಕೆಯಿಂದ ಹಿಡಿದು ಎಲ್ಲರೂ ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದೆ. ನಮ್ಮ ಸಾಯಿ ಸೇವಕರು ಬಹಳ ಶ್ರಮವಹಿಸಿ ಎಲ್ಲ ಬರುವಂಥ ಕ್ರೌಡ್ನ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ ವ್ಯವಸ್ಥಿತವಾಗಿ. ನಾವೆಲ್ಲ ರೀತಿಯಲ್ಲಿ ಕೂಡ ಆಡಳಿತ ಮಂಡಳಿ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಯಾರೂ ಕೂಡ ಆ ಥರ ಮಾಡೋದು ಬೇಡ, ಆರಾಮಾಗಿ ಬಂದು ದರ್ಶನ ಮಾಡಿ ಅಂತೇಳಿ ಎಲ್ಲನೂ ವಿನಂತಿ ಮಾಡ್ತೀನಿ. ಗುರುಗಳು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮ ವೈಯಕ್ತಿಕ ಬದುಕನ್ನೇ ತ್ಯಾಗ ಮಾಡಿ ಸೇವೆ ಸಲ್ಲಿಸುತ್ತಿದ್ದು, ಅವರ ತ್ಯಾಗ, ಸೇವೆ ಮತ್ತು ಕೊಡುಗೆಯನ್ನು ಸ್ಮರಿಸಿ ಗುರುವಂದನೆ ಸಲ್ಲಿಸುವ ಸಂಸ್ಕಾರವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಹೇಳಿದರು. ಬೇಲೂರಿನ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಸಭಾಂಗಣದಲ್ಲಿ ಶ್ರೀಮತಿ ಪ್ರಭಾ ಮತ್ತು ಗ್ರಾನೆಟ್ ರಾಜಶೇಖರ್ ಕುಟುಂಬದಿಂದ ಇಂದು ನಡೆದ 6ನೇ ವರ್ಷದ ಗುರುಪೂರ್ಣಿಮೆ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು 1935ರಲ್ಲಿ ಸ್ಥಾಪನೆಯಾದ ಪುಷ್ಪಗಿರಿ ಮಹಾಸಂಸ್ಥಾನವು ಹಲವು ಪೀಠಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದು ತಿಳಿಸಿದರು. ಇವತ್ತಿನಿಂದಲೇ ಪ್ರತಿಯೊಬ್ಬ ಪುಷ್ಪಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರ ಗುರುಗಳ ಶಿಷ್ಯರಾಗಿ ಅವಿನಾಭಾವ ಸಂಬಂಧನ ಇಟ್ಕೊಂಡಿದ್ದೆ. ಆದರೆ ಗುರು ಪೌರ್ಣಮಿ ದಿನ ನನ್ನ ಗುರು ಕಾಣಿಕೆಯನ್ನು ನಾನು 1,000ನ ನನ್ನ ಕುಟುಂಬದಿಂದ ಸಮರ್ಪಿಸ್ತೇನೆ ಅಂತ ಹೇಳಿ ಏನಾದ್ರು ನೀವು ತೀರ್ಮಾನ ಮಾಡಿ ಮಠಕ್ಕೆ ಕೊಟ್ಟಿದ್ದೆ. ಆದರೆ ಇನ್ನು 10 ವರ್ಷದೊಳಗೆ ಇದರ 10 ಪಟ್ಟು ಈ ಒಂದು ಮಠ ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೆ ಇವತ್ತೇನಾಗ್ತೈತೆ, ಮಠಕ್ಕೆ ಬರೋದು ನಾವು ಬಿಟ್ಟಿದ್ದೀವಿ, ಮಠದಲ್ಲಿ ಏನಾಗ್ತೈತೆ ಅನ್ನೋದನ್ನು ನೋಡೋದು ಬಿಟ್ಟಿದ್ದೀವಿ, ಗುರು ಕಾಣಿಕೆ ಕೊಡೋದು ಬಿಡ್ತಾ ಇದ್ದೀವಿ, ಗುರು ಭಕ್ತಿನೂ ಕಮ್ಮಿ ಆಗ್ತೈತೆ. ಅದರಿಂದ ದಯಮಾಡಿ ಇನ್ನು ಮುಂದೆ ಮಠದ ಎಲ್ಲ ಭಕ್ತರು ಮಠದ ಶ್ರೇಯೋಭಿವೃದ್ಧಿಗೆ ಗುರುಗಳ ಆಶೀರ್ವಾದ ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಕಂಕಣಬದ್ಧರಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮುಖ್ಯ ಅತಿಥಿಯಾಗಿ ಮಾತನಾಡಿದ ಧಾರವಾಡದ ಖ್ಯಾತ ಸಾಹಿತಿ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ, ಗುರುಪೂರ್ಣಿಮೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮ ಹಾಗೂ ಜೀವನ ಮೌಲ್ಯಗಳನ್ನು ನೆನಪಿಸುವ ಪವಿತ್ರ ದಿನವಾಗಿದೆ ಎಂದು ಹೇಳಿದರು. ಇಂದಿನ ಯಾಂತ್ರಿಕ ಹಾಗೂ ಸ್ಪರ್ಧಾತ್ಮಕ ಬದುಕಿನಲ್ಲಿ ಮಾನವೀಯ ಸಂಬಂಧಗಳು ಮತ್ತು ನೈತಿಕ ಮೌಲ್ಯಗಳು ಕ್ಷೀಣಿಸುತ್ತಿದ್ದು, ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಉತ್ತಮ ವ್ಯಕ್ತಿತ್ವ ಹಾಗೂ ಮೌಲ್ಯಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಾವು ಸಾಮಾನ್ಯ ಗುರುವೇ ನಮಃ ಅಂತೀವಿ. ಗುರು ಅನ್ನೋದು ಕನ್ನಡಕ್ಕೆ, ಆದರೆ ಗುರುವೇ ಅನ್ನೋದು ಬಳಸೋದು ಸಂಸ್ಕೃತ. ಆ ಶ್ಲೋಕವನ್ನು ಬಳಸಿರ್ತಾರೆ, ಅದೇ ಪದವನ್ನು ನಾವು ಬಳಸ್ತೀವಿ. ಇದು ಅಲ್ಲದೆ ನಾವು ನಮ್ಮ ದಿನಗಳನ್ನು ಸುದು ಮಾಡೋದಿಲ್ಲ. ಈ ಎಲ್ರಿಗೂ ಗೊತ್ತಿರುವಂಥ ಶ್ಲೋಕನೇ. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ನಾವು ಮಾಡಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ದಿನವೂ ಹೌದು. ಅವ್ರು ತೋರಿದಂಥ ಮಾರ್ಗದಲ್ಲಿ ನಾವು ನಡಿಬೇಕು. ನಾವು ಮಾತು ಭಾಳ ಆಡ್ತೀವಿ, ಮಾತಿನ ಜೊತೆಗೆ ನಡೆ ಮುಖ್ಯ, ನುಡಿಯ ಜೊತೆಗೆ ನಡೆ ಬೆಳೆಸ್ಕೋಬೇಕು. ನಡೆ ನುಡಿ ಒಂದಾಗದಿದ್ದರೆ ಅದು ಯಾವ ದೇವರು ಮೆಚ್ಚುವುದಿಲ್ಲ. ಆದ್ದರಿಂದ ಅವ್ರು ಏನು ನಮಗೆ ಮಾರ್ಗದರ್ಶನ ತೋರಿಸ್ತಾರೋ ಆ ರೀತಿ ನಾವು ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡುವಂಥ ಮಹತ್ವದ ದಿನ ಇವತ್ತು ಅಂತ ನಾನು ಭಾವಿಸ್ತೇನೆ. ಗುರುವಿಲ್ಲದ ಜ್ಞಾನ ಇಲ್ಲ, ಜ್ಞಾನ ಇಲ್ಲದಂಥ ಜೀವನ ಇಲ್ಲ. ಗುರುವೇ ಜೀವನದ ದಾರಿದೀಪ, ಗುರುವೇ ನಮ್ಮ ಭವಿಷ್ಯದ ಶಿಲ್ಪಿ ಅನ್ನೋ ಮಾತನ್ನು ಹೇಳ್ತಾರೆ.
ब्रह्मणोऽधिपति ब्रह्म शिवो मे अस्तु सदा शिवः ॐ सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्ववान् भवद्भवाय नमः वामदेवाय नमो जय ದೇವರು ಅಂತ ಭಾವಿಸಿಕೊಂಡು ಹೀಗೆ ಕೈಯನ್ನು ಮುಗಿತೇವೆ. ಇದಕ್ಕಿಂತ ಒಂದು ನಿರಾಕಾರವಾದಂಥ ಒಂದು ಶಕ್ತಿ ವಸ್ತು ಯಾವುದಾದ್ರೂ ಇದ್ದರೆ ಅದು ಗುರು ಅಂತ ನಾವು ಭಾವಿಸ್ಕೊಳ್ತೇವೆ. ಅಪರೂಪವಾದಂಥದ್ದು. ಬಹುಶಃ ಭಾಳ ಜನಕ್ಕೆ ಈ ಮಾತುಗಳು ಹಿಡಿಸ್ತಾವೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಾಸ್ಯ ಅವರು ಹೇಳಿದ ಮೇಲೆ ಭಾಳ ಜನ ಖುಷಿ ಪಟ್ರಿ. ಆ ಥರದ್ದು ಭಾಳ ಖುಷಿ ಪಡ್ತೀರಿ. ಈಗೆಲ್ಲ ನಿಜವಾದ ವಿಚಾರಗಳನ್ನ ತಿಳ್ಕೊಂಡಕ್ಕೆ ಯಾರು ಅಷ್ಟೊಂದು ಇಷ್ಟಪಡೋರು. ಬಹುಶಃ ವೇದವ್ಯಾಸರು ಪುರಾಣಗಳನ್ನು ಬರೆದರು, ಉಪನಿಷತ್ತುಗಳನ್ನು ಬರೆದರು, ಲಕ್ಷಾಂತರ ಶ್ಲೋಕಗಳನ್ನು ಬರೆದರು. ವೇದವ್ಯಾಸರಷ್ಟೆಲ್ಲ ಬರೆದ ಮೇಲೆ ಒಂದು ಪ್ರಶ್ನೆ ಅವರಲ್ಲಿ ಕಾಡಲಿಕ್ಕೆ ಶುರುವಾಯಿತು. ಏನು, ನಾನು ಇಷ್ಟೆಲ್ಲ ಬರೆದೆ, ಇಷ್ಟೆಲ್ಲ ಓದಿಸಿದೆ, ಇಷ್ಟೆಲ್ಲ ಹೇಳಿಸಿದೆ, ಬಾಯಿಪಾಠ ಕಂಠಪಾಠ ಎಲ್ಲ ಮಾಡಿಸಿದೆ, ಆದರೆ ಗುರುವಿನ ಶಬ್ದಕ್ಕೆ ಅರ್ಥವನ್ನು ತಿಳಿಸೋದ್ರಲ್ಲಿ ನಾನು ಫೇಲ್ ಆದೆ ಅಂತ ಮಾತನ್ನು ಹೇಳ್ತಾರೆ. ವೇದವ್ಯಾಸರು ಎಷ್ಟು ಜ್ಞಾನಿಗಳು ಅಂತಂದರೆ ರಾಮಾಯಣದಿಂದ ಹಿಡಿದು ಮಹಾಭಾರತದಿಂದ ಹಿಡಿದು ಕಾವ್ಯಗಳಿಂದ ಹಿಡಿದು ಪುರಾಣಗಳವರೆಗೂ ಕೂಡ ಲಕ್ಷಾಂತರ ಶ್ಲೋಕಗಳನ್ನು ಬರೆದಂಥದ್ದು. ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ ಶಿವಕುಮಾರ್, ಚೇತನ್ ಗೆಂಡೆಹಳ್ಳಿ ಭರತ್, ಶಶಿಕುಮಾರ್ ಕೌರಿ, ವಿಕ್ರಮ್, ಚೇತನ್ ಹಳೆಬೀಡು ಸೇರಿದಂತೆ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಗುರುವಂದನೆ ಸಲ್ಲಿಸಿದರು. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 317ಡಿ ವಲಯ 1ರ ಅಂಗಸಂಸ್ಥೆಯಾದ ಲಯನ್ಸ್ ಕ್ಲಬ್ ಹಾಸನ ಯಗಚಿ ವತಿಯಿಂದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಅನುಸ್ಥಾಪನಾ ಸಮಾರಂಭವು ಹಾಸನದ ಲಯನ್ಸ್ ಸೇವಾ ಮಂದಿರದಲ್ಲಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಿತು. ಹಿಂದಿನ ಜಿಲ್ಲಾ ಗವರ್ನರ್ ಸಂಜಿತ್ ಶೆಟ್ಟಿ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ಅಧಿಕಾರ ಹಸ್ತಾಂತರ ಮಾಡಿದರು. 2025-26ನೇ ಸಾಲಿನ ಅಧ್ಯಕ್ಷ ಡಾಕ್ಟರ್ ಜಿಎಸ್ ಶ್ರೀಧರ್ ಅಧ್ಯಕ್ಷತೆ ವಹಿಸಿದ್ದರು. 2026-27ನೇ ಸಾಲಿಗೆ ಎಸ್ಎಸ್ ಲೋಹಿತ್ ಕುಮಾರ್ ಅಧ್ಯಕ್ಷರಾಗಿ, ಡಾಕ್ಟರ್ ಸಿಎಲ್ ಶಿವಕುಮಾರ್ ಕಾರ್ಯದರ್ಶಿಯಾಗಿ ಹಾಗೂ ರಕ್ಷಿತ್ ಕುಮಾರ್ ಖಜಾಂಚಿಯಾಗಿ ಅಧಿಕಾರ ಸ್ವೀಕರಿಸಿದರು. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ಸಂಜಿತ್ ಶೆಟ್ಟಿ ಮಾತನಾಡಿ, ಸಮಾಜ ಸೇವೆಯಲ್ಲಿ ಸಂಘಟಿತ ಶಕ್ತಿಯ ಮಹತ್ವವನ್ನು ಒತ್ತಿ ಹೇಳಿದರು. ಊಟ ಮಾಡಲು 5 ಬೆರಳುಗಳು ಒಂದಾದಾಗ ಮಾತ್ರ ಸಾಧ್ಯವಾಗುತ್ತದೆ. ಸಮಾಜದಲ್ಲಿಯೂ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಾಧ್ಯ. ಲಯನ್ಸ್ ಸಂಸ್ಥೆಗೆ ಹೆಚ್ಚು ಸದಸ್ಯರು ಸೇರ್ಪಡೆಯಾದಷ್ಟು ಸಮಾಜಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಲು ಅವಕಾಶ ಸಿಗುತ್ತದೆ ಎಂದು ಕಿವಿಮಾತು ಹೇಳಿದರು. ಒಂದು ದೊಡ್ಡದಿರ್ಬೋದು, ಒಂದು ಸಣ್ಣದಿರ್ಬೋದು, ಎಲ್ಲ ಇರ್ಬೋದು. ಬಟ್ ನಾವು ಊಟ ಮಾಡಬೇಕಾದ್ರೆ 5 ಗಾಳು ಒಟ್ಟಿಗೆ ಸೇರಿದಾಗ ಮಾತ್ರ ಊಟ ಮಾಡಲಿಕ್ಕಾಗ್ತದೆ. ಇವತ್ತು ಈ ಸಂಸ್ಥೆಯಲ್ಲಿ ವೈದ್ಯರು ಇರ್ಬೋದು, ಬೇರೆ ಬೇರೆ ಲ್ಯಾಬ್ ಟೆಕ್ನಿಷಿಯನ್ಗಳು ಇರ್ಬೋದು, ಬೇರೆ ಬೇರೆ ಥರದ ಬುದ್ಧಿ ಮೇಲೆ ನಾವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸಮಾಜಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಸೇರಿದಾಗ ಲಯನ್ಸ್ ಕ್ಲಬ್ ಯಗಚಿಯ ಮುಖಾಂತರ ಹೆಚ್ಚಿನ ಸದಸ್ಯರ ಮುಖಾಂತರ ಸಮಾಜಕ್ಕೆ ಹೆಚ್ಚು ಸೇವೆಗಳನ್ನು ಕೊಡಲಿಕ್ಕೆ ಕೂಡ ಅನುಕೂಲವಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಸದಸ್ಯರ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಸೇರಿಸುವಲ್ಲಿ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳು, ನಾವು ಯಾವಾಗಲೂ ಹೇಳ್ತೇವೆ, ನಮ್ಮಲ್ಲಿ ಪ್ರತಿದಿನ ಒಬ್ಬರಿಗೆ 24 ಗಂಟೆ ದೇವರು ನಮಗೆ ಕೊಟ್ಟಿದ್ದಾರೆ. 24 ಗಂಟೆಯಲ್ಲಿ ನಾವು ಅದನ್ನು 8x8 ಫಾರ್ಮುಲಾಗಿ ವಿಭಜಿಸಿದಾಗ 8 ಗಂಟೆಗಳನ್ನು ನಾವು ಖಂಡಿತವಾಗಲೂ ನಮ್ಮ ನಿದ್ರೆಗೋಸ್ಕರ ಅಂತ ನಾವು ಮೀಸಲಿಡ್ತೇವೆ. ಇನ್ನು 8 ಗಂಟೆಗಳನ್ನು ನಮ್ಮ ವೃತ್ತಿಗೋಸ್ಕರ ನಾವು ಮೀಸಲಿಡಲೇಬೇಕಾಗ್ತದೆ. ಇನ್ನು 8 ಗಂಟೆಗಳನ್ನು ನಾವು ಅದನ್ನು ಡಿವೈಡೆಡ್ ಬೈ 2 ಲೆಕ್ಕದಲ್ಲಿ 2 ಗಂಟೆ ವಿಭಜನೆ ಮಾಡಿದಾಗ 4 ವಿಭಾಗಗಳಾಗ್ತವೆ. 2 ಗಂಟೆಗಳು ನಮ್ಮ ಆರೋಗ್ಯಕ್ಕೋಸ್ಕರ, 2 ಗಂಟೆ ನಮ್ಮ ಕುಟುಂಬಕ್ಕೋಸ್ಕರ, ಇನ್ನು 2 ಗಂಟೆಗಳನ್ನು ನಮ್ಮ ಸ್ನೇಹಿತರಿಗೋಸ್ಕರ, ಇನ್ನು 2 ಗಂಟೆಗಳ ಕಾಲವನ್ನು ನಾವು ಲಯನ್ಸ್ಗೆ ಕೊಟ್ಟಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಮಯ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕಳೆದ 20 ವರ್ಷಗಳಿಂದ ನಾನು ಕೂಡ ಲಯನ್ಸ್ ಸದಸ್ಯರಾಗಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಪ್ರತಿದಿನವೂ ಕೂಡ ಕಾರ್ಯಕ್ರಮಗಳು ಇರ್ತದೆ. ಬಟ್ ಆದರೆ ಆ ಒಂದು ಬದ್ಧತೆ ಇದ್ದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಲಯನ್ಸ್ನಲ್ಲಿ ತಮ್ಮ ಸಮಯ ಕೊಡಲಿಕ್ಕೆ ಖಂಡಿತವಾಗ್ಲೂ ಕಾರಣವಾಗ್ತದೆ ಅಂತ ಹೇಳಿ ನಾನು ಬಯಸ್ತೇನೆ.
ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷ ಎಚ್.ಕೆ. ನಾಗೇಶ್, ವಲಯ ಅಧ್ಯಕ್ಷ ಎಚ್. ರಮೇಶ್, ಅಂಬಾಸಿಡರ್ ರಾಜೇಗೌಡ, ಡಾಕ್ಟರ್ ವಿಶಾಲಾಕ್ಷಿ, ಡಾಕ್ಟರ್ ರಾಕೇಶ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ಜವರಪ್ಪ, ಖಜಾಂಚಿ, ಪಂಚಾಕ್ಷರಿ, ಕೆಆರ್ ಮಲ್ಲೇಶ್ ಗೌಡ, ಎಚ್ಆರ್ ಚಂದ್ರೇಗೌಡ, ಐಜಿ ರಮೇಶ್, ಕೇಶವಮೂರ್ತಿ, ಕೆಕೆ ಮೋಹನ್ ಕುಮಾರ್, ತೆಮ್ಮರಾಯ ಶೆಟ್ಟಿ, ಕೃಷ್ಣ ಶೆಟ್ಟಿ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ರಾಜ್ಯದಾದ್ಯಂತ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ಹಿನ್ನಡೆ ಅನುಭವಿಸುತ್ತಿದ್ದು, ನದಿಗಳು, ಕೆರೆಕಟ್ಟೆಗಳು ಹಾಗೂ ಜಲಾಶಯಗಳ ನೀರಿನ ಮಟ್ಟ ಕುಸಿದಿರುವ ಹಿನ್ನೆಲೆ ಉತ್ತಮ ಮಳೆಯಾಗಲಿ, ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಲಿ ಹಾಗೂ ರಾಜ್ಯದಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಇಂದು 4 ದಿನಗಳ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ವಜ್ರನ್ಯ ಜಪ, ಗಣಪತಿ ಹೋಮ, ನವಗ್ರಹ ಹೋಮ ಸೇರಿದಂತೆ ಹಲವು ವೇದೋಕ್ತ ಪೂಜೆಗಳು ವೈದಿಕ ಸಂಪ್ರದಾಯದಂತೆ ನೆರವೇರಿದವು. ಬೆಳಗ್ಗೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ವೇದ ಪಂಡಿತರ ಮಂತ್ರೋಚ್ಚಾರಣೆ, ವೇದಘೋಷ ಮತ್ತು ಹೋಮದ ಹೊಗೆಯಿಂದ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಉತ್ತಮ ಮಳೆ, ರೈತರ ಒಳಿತು ಹಾಗೂ ಲೋಕಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾಧ್ಯಕ್ಷ ನಿಟ್ಟೂರು ಜಯರಾಮ್ ಹಾಗೂ ನರಸಿಂಹ ಶರ್ಮಾ ಮಾತನಾಡಿ, ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಲಾಶಯಗಳು, ಕೆರೆಗಳು ಹಾಗೂ ನದಿಗಳ ನೀರಿನ ಮಟ್ಟ ಕುಸಿದಿರುವುದರಿಂದ ಕುಡಿಯುವ ನೀರು ಹಾಗೂ ಕೃಷಿಗೆ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಬೇಕು ಎಂಬ ಉದ್ದೇಶದಿಂದ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಾವು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದಿಂದ ಹಾಸನ ಘಟಕದಿಂದ ಇಂದು ನಿನ್ನೆಯಿಂದ ರಾಮನಾಥಪುರದಲ್ಲಿ ಪರ್ಜನ್ಯ ಹೋಮದ ಮಹಾಸಂಕಲ್ಪವನ್ನು ಹಮ್ಮಿಕೊಂಡಿದ್ವು. ನಿನ್ನೆ ಮಹಾಸಂಕಲ್ಪ ಸಂಪನ್ನಗೊಂಡಿತು. ಇವತ್ತು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇಂದಿನಿಂದ 29ರಿಂದ 1ರವರೆಗೆ ಇಲ್ಲಿ 4 ದಿನ ನಾವು, 1 ದಿನ ರುದ್ರಹೋಮ, 1 ದಿನ ಪರ್ಜನ್ಯ ಹೋಮ, ಗಣಪತಿ ಹೋಮ ಮತ್ತು ಲಕ್ಷ್ಮೀನಾರಾಯಣ ರುದ್ರ ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಏಕದಶ ರುದ್ರಾಭಿಷೇಕವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಪರ್ಜನ್ಯ ಹೋಮ ಜಪ ಕೂಡ ಇಲ್ಲಿ ನಡೆಯುತ್ತೆ. ಎಲ್ಲ ನಮ್ಮ ಸಮಸ್ತ ಬಂಧುಗಳು ಬರಬೇಕು. ನಾವು ಮಾಡ್ತಾ ಇರೋದು ಲೋಕ ಕಲ್ಯಾಣಾರ್ಥವಾಗಿ. ಮಳೆ ಬರಲಿಲ್ಲ ಇಷ್ಟು ವರ್ಷ ಈ ಸರಿ ಅಂತ ಅನ್ನೋದಕ್ಕೋಸ್ಕರ, ಮಳೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಹಮ್ಮಿಕೊಂಡಿರೋದು. ಎಲ್ಲರೂ ಕೂಡ ಬಂದು ಇದರಲ್ಲಿ ಪಾಲ್ಗೊಳ್ಬೇಕು. ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ಎಲ್ಲ ಕಾರ್ಯಕಾರಿಣಿ ಸಮಿತಿಯವರೆಲ್ಲ ಇದ್ದೀವಿ. ಎಲ್ಲರೂ ಇದಕ್ಕೆ ಬೇರೆಯವರಿಗೆಲ್ಲ ನಮ್ಮ ಋತ್ವಿಜರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ವೇದಬ್ರಹ್ಮಶ್ರೀ ಕೃಷ್ಣಮೂರ್ತಿ ಗಣಪಾತಿಗಳು ಇದನ್ನು ಪೂರ್ತಿ ನಡೆಸ್ಕೊಡ್ತಾ ಇದ್ದಾರೆ ಅವರ ತಂಡಗಳಿಂದ. ಎಲ್ಲರೂ ಕೂಡ ಬಂದು ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಪರ್ಜನ್ಯ ಹೋಮ ಮಾಡ್ತಾ ಇರೋದು ನಾವು ಮಳೆ ಬರೋದಕ್ಕೋಸ್ಕರ. ಇದು ವಿಶೇಷವಾಗಿ ಮಾಡೋದು ಎಲ್ಲ ಕಡೆ ಮಾಡಲ್ಲ. ಈಗ ಅದು ಇದಕ್ಕೆ ಬರ್ತಾ ಇದೆ. ನಾಳೆ ದಿವಸ ಇದೇ ತರಹ ರುದ್ರಹೋಮ ಹಾಗೂ ಸೌರಸೂಕ್ತ ಹೋಮ ನಡೆಯುತ್ತೆ. ಈ ಕಡೆ ಪರ್ಜನ್ಯ ಜಪ ನೀರಿನಲ್ಲಿ ಸೊಂಟದ ತನಕ ನೀರು ಇಟ್ಕೊಂಡು ನೀರಿನಲ್ಲಿ ನಿಂತು ಪರ್ಜನ್ಯ ಜಪ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಏಕಾದಶವಾರ ರುದ್ರಾಭಿಷೇಕ. ಹೀಗೆ ನಾಡಿದ್ದು ಸಹ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ನಡೆಯುತ್ತೆ. ಈ ಕಡೆಯಲ್ಲಿ ಪರ್ಜನ್ಯ ಜಪ ಆಗುತ್ತೆ, ಏಕಾದಶವಾರ ರುದ್ರಾಭಿಷೇಕ ಆಗುತ್ತೆ. ಕಡೆ ದಿವಸ ಅಂದರೆ 1ನೇ ತಾರೀಕು ಶನಿವಾರ ಬೆಳಗ್ಗೆಯಿಂದ ಪರ್ಜನ್ಯ ಹೋಮ ಶುರುವಾಗುತ್ತೆ. ಪರ್ಜನ್ಯ ಹೋಮ ಆದ ನಂತರ ಬೆಳಗ್ಗೆ 10:30 ಗಂಟೆಗೆ ಪೂರ್ಣಾಹುತಿ ಇರುತ್ತೆ. ಅದನಂತರ ನಮ್ಮ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ಉದ್ಘಾಟನಾ ಕಾರ್ಯಕ್ರಮ, ಹಾಸನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ವೇದಾಂತಿಗಳಾದ ಶ್ರೀಯುತ ಪಾವಗಡ ಪ್ರಕಾಶ್ ರಾವ್ ಅವರು ಬಂದು ಎಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ಒಂದು
ಧರ್ಮದ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ. ಗುರುಗಳು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮ ವೈಯಕ್ತಿಕ ಬದುಕನ್ನೇ ತ್ಯಾಗ ಮಾಡಿ ಸೇವೆ ಸಲ್ಲಿಸುತ್ತಿದ್ದು, ಅವರ ತ್ಯಾಗ, ಸೇವೆ ಮತ್ತು ಕೊಡುಗೆಗಳನ್ನು ಸ್ಮರಿಸಿ ಗುರುವಂದನೆ ಸಲ್ಲಿಸುವ ಸಂಸ್ಕಾರವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಹೇಳಿದರು. ಈ ಸಂದರ್ಭದಲ್ಲಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಮಾತನಾಡಿ, ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನವಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಮಾರ್ಗದರ್ಶಕರಾಗಿರುತ್ತಾರೆ. ಗು ಎಂದರೆ ಅಜ್ಞಾನದ ಕತ್ತಲೆ, ರು ಎಂದರೆ ಅದನ್ನ ನಿವಾರಿಸುವವರು. ಅಜ್ಞಾನದ ಅಂಧಕಾರವನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ನೀಡುವವರೇ ಗುರುಗಳು. ಜೀವನದ ದಿಕ್ಕು ತೋರಿಸುವ ಗುರುವಿನ ಮಹತ್ವವನ್ನ ಪ್ರತಿಯೊಬ್ಬರೂ ಅರಿತು ಅವರ ಆಶೀರ್ವಾದ ಪಡೆಯಬೇಕು. ಶಿವನ ಸನ್ನಿಧಿಗೆ ತಲುಪುವುದಕ್ಕೂ ಗುರುವಿನ ಕೃಪೆ ಅಗತ್ಯ ಎಂದು ತಿಳಿಸಿದರು. ಇವತ್ತಿನ ದಿವಸ ಗುರುಪೂರ್ಣಿಮೆಯ ಅಂಗವಾಗಿ ಈ ಆವರಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ, ಶರಣರೇ, ಶರಣೆಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಗುರುಪೂರ್ಣಿಮೆ, ವ್ಯಾಸ ಪೌರ್ಣಿಮೆ ಅಂತಲೂ ನಾವು ಹೇಳ್ತಾ ಇದ್ದೀವಿ ಇದಕ್ಕೆ. ಹಾಗೆಯೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ಪ್ರತಿಯೊಂದು ಜೀವನದಲ್ಲೂ ಕೂಡ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರು ಮುಖ್ಯವಾಗಿ ಆಗ್ತಾನೆ. ಗು ಅಂದರೆ ಕತ್ತಲೆ, ರು ಅಂದರೆ ಕಳೆ. ಗುರು ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನ್ನೇ ಗುರು ಆಗಿರ್ತಕ್ಕಂಥ. ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಏನು ಕತ್ತಲೆ ಇರ್ತಕ್ಕಂಥದ್ದನ್ನು ತೊಲಗಿಸಿ ಸುಜ್ಞಾನದ ಬೆಳಕನ್ನು ನೀಡ್ತಕ್ಕಂಥವನು ಗುರುವಾಗಿರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಅಂತಹ ಗುರುವಿನ ಮಹತ್ವ, ಗುರುವಿನ ಕರುಣೆ, ಗುರುವಿನ ಕೃಪಾಕಟಾಕ್ಷವನ್ನು ಎಲ್ಲರೂ ಕೂಡ ಪಡ್ಕೋಬೇಕಾಗ್ತದೆ. ಆ ದಿಶೆಯಲ್ಲಿ ಗುರುವಿನ ಆಶೀರ್ವಾದವನ್ನು ಪಡೆದರೆ, ಆತನ ಒಂದು ಕೃಪಾದೃಷ್ಟಿ ಬಿದ್ದರೆ ಕಲ್ಲೆಲ್ಲ ಕನಕಾಗ್ತಕ್ಕಂಥದ್ದು ಇರ್ಬೋದು. ಹೀಗೆ ಮಡಿಕೆ ಮಾಡುವರೆ ಮಣ್ಣೆ ಮೊದಲು, ಹಾಗೆ ಮಡಿಕೆ ಮಾಡಬೇಕಾದ್ರೆ ಮಣ್ಣು ಹೆಂಗೆ ಮೊದಲು, ಇದು ಆಭರಣಗಳು ಮಾಡಲಿಕ್ಕೆ ಚಿನ್ನ ಹೆಂಗೆ ಮೊದಲು, ಹಾಗೆ ಗುರುಪಥವನ್ನರಿವಡೆ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು. ಶಿವನ ಸನ್ನಿಧಿಗೆ ಹೋಗಬೇಕು ಅಂದರೆ ಗುರು ಬೇಕಾಗ್ತಾನೆ. ಹಾಗೆ ಅಂತ ಮಹಾ ಗುರುವಿನಲ್ಲಿ ನಾವೆಲ್ಲರೂ ಕೂಡ, ನಾವು ಕೂಡ ಮಹಾ ಗುರುವಿನಲ್ಲಿ ಶ್ರದ್ಧಾಭಕ್ತಿಯಿಂದ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಈ ದಿವಸ. ಹಾಗೆ ಸದ್ಗುರು, ನಮ್ಮೆಲ್ಲ ಮದ್ಗುರು, ಚಿದ್ಗುರು ಎಲ್ಲರಿಗೂ ಶುಭವನ್ನು ಕೋರ್ಲಿ ಅಂತ ಹೇಳಿ ನನ್ನ ಮಾತನಾಡ್ತೀನಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವ ಅಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಗುರು ಎಂಬ ಪದದಲ್ಲಿ ಅಪಾರ ಅರ್ಥ ಅಡಗಿದೆ. ಶಿಕ್ಷಣ ನೀಡುವ ಶಿಕ್ಷಕರು, ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಗುರುಗಳು ಹಾಗೂ ಸಮಾಜದ ಸುಧಾರಣೆಗೆ ಪ್ರವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಸ್ವಾಮೀಜಿಗಳು ಸಮಾಜದ ಅಮೂಲ್ಯ ಸಂಪತ್ತಾಗಿದ್ದಾರೆ. ಪ್ರತಿಯೊಬ್ಬರ ಬದುಕಿನ ಯಶಸ್ಸಿನ ಹಿಂದೆ ಒಬ್ಬ ಗುರು ಅಥವಾ ಮಾರ್ಗದರ್ಶಕ ಇದ್ದೇ ಇರ್ತಾರೆ ಎಂದರು. ಅಂದ್ರೆ ಆ ಹೆಸರಿನಲ್ಲೇ ಒಂದು ದೊಡ್ಡ ಅರ್ಥವಿದೆ. ನಾವು ಈ ದಿನ ನಮಗೆ ಪಾಠ ಹೇಳಿದ ಗುರುಗಳಿರ್ಬೋದು, ನಾವು ಪೂಜಿಸುವ ಗುರುಗಳಿರ್ಬೋದು, ನಮಗೆ ಮಾರ್ಗದರ್ಶನ ನೀಡಿದ ಗುರುಗಳಿರ್ಬೋದು, ಸಮಾಜದಲ್ಲಿ ಎಲ್ಲ ರೀತಿಯ ಸುಧಾರಣೆಗೆ ಪ್ರವಚನವನ್ನ ನೀಡುವಂತ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥ, ಜೊತೆಗೆ ಎಲ್ಲ ಮಠಾಧಿಪತಿಗಳ ಇವತ್ತಿನ ಒಂದು ದಿನವನ್ನ ಗುರುಪೂರ್ಣಿಮೆ ಅಂಗವಾಗಿ ಗೌರವಿಸುವ ದಿನವನ್ನಾಗಿ ಇಡೀ ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಅದೇ ರೀತಿ ನಾವು ಕೂಡ ನಮ್ಮ ಅತ್ಯಂತ ಪ್ರೀತಿಯ ಗುರುಗಳು, ಜವರ್ನಹಳ್ಳಿ ಮಠದ ಪೀಠಾಧಿಪತಿಗಳು ಆದಂಥ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸಂಗಮೇಶ್ವರ ದೇವರವರ ಸನ್ನಿಧಿಯಲ್ಲಿ ಎಲ್ಲರೂ ಸೇರಿಕೊಂಡು ಅತ್ಯಂತ ಸರಳವಾಗಿ, ಅರ್ಥಪೂರ್ಣವಾಗಿ ಗುರುಪೂರ್ಣಿಮೆಯನ್ನು ನಾವು ಆಚರಣೆ ಮಾಡುವುದರ ಜೊತೆಗೆ ನಾವು ಗುರುವಿಗೆ ದೊಡ್ಡ ಗೌರವವನ್ನ ಈ ದಿನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ಯಾವುದೇ ಒಬ್ಬ ಮನುಷ್ಯ ಬೆಳೀಲಿಕ್ಕೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಸಾಧ್ಯವಿಲ್ಲ. ಯಾವುದೇ ಕ್ಷೇತ್ರ ಇರಬಹುದು, ಅಲ್ಲೂ ಒಬ್ಬ ಗುರು ಇದ್ದೇ ಇರ್ತಾರೆ. ಆ ರೀತಿ ನಮ್ಮೆಲ್ಲರ ಜೊತೆಗೆ ಗುರುವಾಗಿ ಇದ್ದು ಇಲ್ಲಿ ನಿಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥವ್ರು ಜವರ್ನಹಳ್ಳಿ ಮಠದ ಸಂಗಮೇಶ್ವರ ದೇವರು. ಈ ದಿನ ಅವರಿಗೆ ನಾವು ಗುರುಪೂರ್ಣಿಮೆಯ ಅಂಗವಾಗಿ ಗೌರವವನ್ನು ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಬೇಡಿದ್ದೇವೆ. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಶ್ರೀ ಜವನಹಳ್ಳಿ ಮಠದ ಅಧ್ಯಕ್ಷ ಉಮೇಶ್, ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ಪಟೇಲ್, ನಿರ್ದೇಶಕ ರಾಜಶೇಖರ್ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಲ್ಲೇಶ್, ನಗರಸಭೆಯ ಮಾಜಿ ಸದಸ್ಯ ಎಚ್.ಬಿ. ಗೋಪಾಲ್, ನಿವೃತ್ತ ಸಾರಿಗೆ ಇಲಾಖೆಯ ನೌಕರ ಪಾಲಾಕ್ಷ, ಮಠದ ನಿರ್ದೇಶಕ ಮಂಜಣ್ಣ, ಶೇಖರ್, ಪ್ರಸನ್ನ, ಅಭಿಷೇಕ್, ಮಹಂತೇಶ್, ವಿಜಯ್ ಕುಮಾರ್ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು.
ರೈತರ ಬೆಳೆಗಳನ್ನು ಪ್ರಕೃತಿ ವಿಕೋಪಗಳಿಂದ ರಕ್ಷಿಸಿ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಸಕಲೇಶಪುರ ತಾಲೂಕಿನಲ್ಲಿ ರೈತರಿಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್, ಹವಾಮಾನ ವೈಪರೀತ್ಯ, ಮಳೆಯ ಅಭಾವ, ಅತಿವೃಷ್ಟಿ ಹಾಗೂ ಇತರೆ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟದ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ನೆರವು ನೀಡುವ ಪ್ರಮುಖ ಯೋಜನೆಯೇ ಬೆಳೆ ವಿಮೆ ಎಂದು ತಿಳಿಸಿದರು. ಜುಲೈ 31 ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಲು ಅಂತಿಮ ದಿನವಾಗಿರುವುದರಿಂದ ರೈತರು ಕೊನೆಯ ಕ್ಷಣದವರೆಗೆ ಕಾಯದೆ ತಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಬ್ಯಾಂಕ್ಗಳಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಸಕಲೇಶಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಎಂ. ಬಹಳ ಮುಖ್ಯವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ವರ್ಷ ಸಕಲೇಶಪುರ ತಾಲೂಕಿನ ರೈತರಿಗೆ ಭತ್ತದ ಮಳೆಯಾಶ್ರಿತ ಬೆಳೆಗೆ ಯಾಕೆ ಅನಿವಾರ್ಯ ಅಂತಕ್ಕಂಥದ್ದೊಂದಾದ್ರೆ, ನಮಗೆ ಈಗಾಗಲೇ ಗೊತ್ತಿದೆ, ಸಕಲೇಶಪುರ ತಾಲೂಕಿನ ಸರಾಸರಿ ಮಳೆ 887 ಇಂಚಸ್ ಏನು ನಮಗೆ ನಿರೀಕ್ಷಿತ ಮಳೆ ಸರಾಸರಿ ಆಗಿತ್ತು. ಈ ಜುಲೈ ಅಂತ್ಯಕ್ಕೆ 662 ನಿರೀಕ್ಷಿತ ಸರಾಸರಿ ಮಳೆಗೆ 539 ಇಂಚಸ್ ಅಷ್ಟೇ ಮಳೆ ಬಿದ್ದಿರೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲಿ ಈ ವರ್ಷ ಬರಗಾಲ, ಮಧ್ಯಂತರ ಬರಸ್ಥಿತಿ, ನಂತರ ಬೆಳೆ ಬಂದಾದ್ಮೇಲೂ ಕೂಡ ಬರಸ್ಥಿತಿ, ಈ ಒಂದು ಸಂಕಷ್ಟ ಒದಗತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಮಾ ಬೆಳೆ ವಿಮೆ ಒಂದು ರೈತರಿಗೆ ಒಂದು ಪರ್ಯಾಯವಾಗಿ ಮತ್ತೆ ಒಂದು ಅನಿವಾರ್ಯವಾಗಿದೆ. ಹಾಗಾಗಿ ಕಡ್ಡಾಯವಾಗಿ ರೈತರು ಈ ಭತ್ತದ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 605 ರೂಗಳನ್ನ ಕಟ್ಟೋದ್ರ ಮುಖಾಂತರ 30,240 ವಿಮಾ ಒಂದು ಸವಲತ್ತನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಈಗ 31/7/2026 ಇದೆಯಲ್ಲ, ಇದು ಕೊನೆ ದಿನಾಂಕ ಆಗಿದೆ. ಹಾಗಾಗಿ ರೈತ ಬಾಂಧವರು ಸ್ಥಳೀಯವಾಗಿ ಇರತಕ್ಕಂಥ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಕೇಂದ್ರ ಅಥವಾ ತಾವು ಎಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರಿ ಅಲ್ಲೆಲ್ಲದರೂ ಕೂಡ ತಾವು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಹಣಿ ಮತ್ತೆ ಬೆಳೆ ಸಂಬಂಧಪಟ್ಟಂತ ಮಾಹಿತಿನ ಬೆಳೆ ಈಗಾಗಲೇ ಮಾಡಿರ್ಲಿ ಮಾಡದೇ ಇರಲಿ ತ್ವರಿತವಾಗಿ ಒಂದು ವಿಮಾ ನೋಂದಣಿಯನ್ನ ಮಾಡಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಬಿಜೆಪಿ ಬರ ವೀಕ್ಷಣೆ ತಂಡದ ಎದುರು ರೈತ ಮಹಿಳೆಯರ ಆಕ್ರೋಶ. ಗ್ಯಾರಂಟಿ ಯೋಜನೆಗಳಿಗಿಂತ ರೈತರಿಗೆ ನೇರ ನೆರವು ನೀಡಿ ಎಂದು ಒತ್ತಾಯ. ಸರ್ಕಾರದ ಕೃಷಿ ನೀತಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ರೈತ ಮಹಿಳೆಯರು. ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹ. ಅರಕಲಗೂಡು ವಡ್ಡರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾನರ್ ತೆರವು ವೇಳೆ ವಾಗ್ವಾದ. ಪಿಡಿಒ ನಾಗರಾಜ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಹಲ್ಲೆಗೆ ಯತ್ನ. ಕಾಂಗ್ರೆಸ್ ಮುಖಂಡ ವಡ್ಡರಹಳ್ಳಿ ದೀಪು ವಿರುದ್ಧ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಆರೋಪ. ಮೇಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿ ಕ್ರಮಕ್ಕೆ ಪಿಡಿಒ ಮನವಿ. ಹಾಸನದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರು ಪೂರ್ಣಿಮೆ ಮಹೋತ್ಸವಕ್ಕೆ ಭಕ್ತಿಪೂರ್ವಕ ಚಾಲನೆ. ಸಾಯಿಬಾಬರಿಗೆ ವಿಶೇಷ ಅಲಂಕಾರ, ಪೂಜೆ ಹಾಗೂ ಮಹಾಮಂಗಳಾರತಿ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರಿಂದ ಸಾಯಿಬಾಬರವರ ದರ್ಶನ. ಭಕ್ತರಿಗೆ ದಿನವಿಡೀ ಅನ್ನ ಸಂತರ್ಪಣೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.